ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತಿನ ನಮ್ಮ ವಿಡಿಯೋ ಪ್ರಾರಂಭಿಸೋಣ. ಆನಂದಿಸಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿ. ರವೀಶ್ ತನ್ನ ಮನೆಯಲ್ಲಿ ಸೋಫಾ ಮೇಲೆ ಕೂತು ಟಿವಿ ನೋಡ್ತಾ ಇದ್ದಾನೆ. ಮನೆಯಲ್ಲಿ ಎಲ್ಲರೂ ಊರಿಗೆ ಹೋಗಿದ್ದಾರೆ. ಟಿವಿ ಪರದೆ ಮೇಲೆ ಐಟಂ ಸಾಂಗ್ ಬರ್ತಾ ಇದೆ. ಅದರಲ್ಲಿ ಅವಳು ಡಾನ್ಸ್ ಮಾಡ್ತಾ ಇದ್ದಾಳೆ. ಅದನ್ನು ನೋಡಿದ ರವೀಶನ ಫುಲ್ ಹ್ಯಾಪಿ ಮೂಡ್ನಲ್ಲಿ ಇದ್ದ. ಅವನಿಗೆ ತಕ್ಷಣ ಅದು ಬೇಕಾಗಿತ್ತು. ಅವನು ಬಹಳ ರಸಿಕ. ಒಂದು ಸಾರಿ ಮನೆ ಕೆಲಸದ ಹುಡುಗಿನ ತಬ್ಬಿದ್ದ. ಪಾಪ ಆ ಹುಡುಗಿ ಮಾರನೇ ದಿನದಿಂದ ಕೆಲಸಕ್ಕೆ ಬರಲೇ ಇಲ್ಲ. ಇನ್ನೊಂದ್ ಸಾರಿ ಅವನ ಅತ್ತೆ ಮಗಳು ಇವನ ಮನೆಗೆ ಬಂದಿದ್ದಳು. ಅವಳು ಇವನಿಗಿಂತ 2 ವರ್ಷ ದೊಡ್ಡವಳು ಮತ್ತೆ ಮದುವೆ ಕೂಡ ಆಗಿದೆ. ಅವಳು ಸ್ನಾನ ಮಾಡ್ಬೇಕಾದ್ರೆ ಇವನು ಬಗ್ಗಿ ನೋಡ್ತಾ ಇದ್ದ. ಅದನ್ನು ಗಮನಿಸಿದವಳು ಅವನ ಕಿವಿ ಹಿಂಡಿ ಏನೋ ಕತ್ತೆ ಏನ್ ಮಾಡ್ತಾ ಇದ್ದೀಯಾ ಅಂತ ಗದರಿ ಸೀದಾ ಅವನನ್ನು ಒಳಗೆ ಎಳೆದುಕೊಂಡಳು. ಅಲ್ಲಿ ಅವಳಿಗೆ ಕ್ಷಮೆ ಕೇಳಿ ಯಾರ್ಗೂ ಹೇಳ್ಬೇಡ, ನಾನಿಂದ ತಪ್ಪಾಗಿದೆ ಅಂತ ಹೇಳಿದ. ಹೀಗಿರುವಾಗ ಅವನಿಗೆ ಅದು ಜೋಶ್ ಬೇಕು, ಡ್ಯಾನ್ಸ್ ಮಾಡ್ಬೇಕು ಅಂತ ಚಡಪಡಿಸುತ್ತಿದ್ದ. ಸಮಾಧಾನ ಆಗ್ಲಿಲ್ಲ. ಕೊನೆಗೆ ಸುಮ್ಮನೆ ಕೂತು ಅಪಾರ್ಟ್ಮೆಂಟ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಯೋಚನೆ ಮಾಡಿದ. ತಕ್ಷಣ ನೆನಪಿಗೆ ಬಂದಳು ಸುನಂದಾ ಆಂಟಿ. ಅವಳಿಗೆ ಒಬ್ಬಳೇ ಮಗಳು ಹಾಸ್ಟೆಲ್ನಲ್ಲಿ ಇದ್ದಾಳೆ. ಅವಳ ಗಂಡ ಊರಲ್ಲಿ ಇಲ್ಲ. ಹೇಗಾದರೂ ಮಾಡಿ ಆಂಟಿ ಜೊತೆ ಟೈಮ್ ಪಾಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ಆಂಟಿ ಮನೆ ಕಡೆ ಹೋಗಾನ ಅಂತ ಎದ್ದ. ಆದ್ರೆ ಆಂಟಿ ಇದಕ್ಕೆ ನನ್ನ ಜೊತೆ ಡ್ಯಾನ್ಸ್ ಮಾಡ್ತಾರೋ ಇಲ್ಲೋ, ಒಪ್ಪುತ್ತಾಳೋ ಇಲ್ವೋ ಅನ್ನೋ ಅನುಮಾನ ಕಾಡಿತು. ಹೇಗಾದರೂ ಮಾಡಲೇಬೇಕು, ಟ್ರೈ ಮಾಡೋಣ ಅಂತ ಆಚೆ ಬಂದು ಅವನ ಮನೆ ಬಾಗಿಲು ಲಾಕ್ ಮಾಡಿ ಪಕ್ಕದಲ್ಲೇ ಇರುವ ಸುನಂದಾ ಮನೆಗೆ ಹೆಜ್ಜೆ ಹಾಕಿದ. ಬಾಗಿಲು ಸ್ವಲ್ಪ ತೆರೆದಿತ್ತು. ಅವನು ಅದರಲ್ಲಿ ಇಣುಕಿ ನೋಡಿದ. ಅವನು ಆಶ್ಚರ್ಯದಿಂದ ಅಲ್ಲಿನ ಸನ್ನಿವೇಶ ನೋಡಿ ಉಗುಳು ನುಂಗಿದ. ಅಲ್ಲಿ ಅವಳು ಸೋಫಾದ ಮೇಲೆ ಕೂತಿ ಒಂದು ಟಿವಿ ಪರದೆ ಮೇಲೆ ಐಟಂ ಸಾಂಗ್ ನೋಡ್ತಾ ಇದ್ದಾಳೆ. ಅದು ತುಪ್ಪ ಬೇಕಾ ತುಪ್ಪ ಸಿನಿಮಾ ಅಲ್ಲಿ ಬರೋ ಹಾಡು. ಅವನು ಕುತೂಹಲದಿಂದ ಅವಳು ಒಬ್ಬಳೇ ಇದ್ದಾಳಾ ಅಥವಾ ಬೇರೆ ಯಾವನಾದ್ರೂ ಇದ್ದಾನಾ ಅಂತ ಸ್ವಲ್ಪ ಬಾಗಿ ನೋಡಿದ. ಅಲ್ಲಿ ಅವಳೊಬ್ಬಳೇ ಇದ್ದಳು. ರವೀಶನಿಗೆ ವಿಷಯ ಪೂರ್ತಿ ಗೊತ್ತಾಯ್ತು. ಆದರೆ ಬಾಗಿಲಿಗೂ ರವೀಶನಿಗೂ ವೈರತ್ವ ಅನ್ನಿಸುತ್ತೆ. ಅದು ಕಿರ್ ಅಂತ ಶಬ್ದ ಮಾಡಿತು. ಅವಳು ಗಾಬರಿಯಿಂದ ಮೇಲೆ ಎದ್ದು ಯಾರು ಅಂದಳು. ರವೀಶ ತೊದಲುತ್ತ ನಾನು ಮನೆಯಲ್ಲಿ ಬೋರ್ ಆಗ್ತಿತ್ತು, ಅದಕ್ಕೆ ಬಂದೆ, ಇಷ್ಟ ಇಲ್ಲ ಅಂದ್ರೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಸುನಂದಾ ನಿಲ್ಲು ಬಾ ಒಳಗೆ ಅಂತ ಕರೆದು ಬಾಗಿಲು ಹಾಕಿ ಸೋಫಾದ ಮೇಲೆ ಕೂತಳು. ಟಿವಿ ಪರದೆ ಮೇಲೆ ತನ್ನ ಪಾಡಿಗೆ ಐಟಂ ಸಾಂಗ್ ನಡೀತಾ ಇತ್ತು. ಅವನ್ ಮುಂದೆ ಕೂತು ಯಾಕೋ ಬಂದೆ ಅಂತ ಕೇಳಿದಳು. ಮನೆಯಲ್ಲಿ ಬೋರ್ ಆಗ್ತಿತ್ತು ಅದಕ್ಕೆ ಅಂದ. ಬರುವಾಗ ಬಾಗಿಲು ತಟ್ಟಬೇಕು ಅಂತ ಗೊತ್ತಾಗ್ಲಿಲ್ವಾ ಅಂದ್ಲು. ಬಾಗಿಲು ತಟ್ಟಿದೆ, ಆದ್ರೆ ನೀವು ತೆಗಿಲಿಲ್ಲ, ಹೇಗೂ ಓಪನ್ ಆಗಿತ್ತಲ್ಲ, ಒಳಗೆ ಬಂದೆ ಅಂದ. ಅಬ್ಬಾ ಅಂದ ರವೀಶ ಒಂದು ಸಾರಿ. ಸೂಪರ್ ಸಾಂಗ್ ನೋಡ್ತಿದ್ದೀರಾ ಆಂಟಿ, ಇದು ನನ್ನ ಮೆಚ್ಚಿನ ಹಾಡು ಅಂತ ಹೇಳಿ ಆಂಟಿ ಜೊತೆ ಅವನು ಕೂಡ ಟಿವಿ ನೋಡಿದ. ರವೀಶ ಆಂಟಿ ನಾನೀಗ ನಿಮ್ಮ ಮನೆ ಟಿವಿ ನೋಡ್ಬೇಕು ಅಂತ ಹೇಳಿದ. ಸುನಂದಾ ಇದ್ದವಳು ನಿಜ ಹೇಳೋ, ನೀನು ಇಲ್ಲಿ ಐಟಂ ಸಾಂಗ್ ನೋಡಿ ಮಜಾ ಮಾಡೋಣ ಅಂತ ಬಂದಿದ್ಯಾ ಅಲ್ವಾ ಅಂತ ಕೇಳಿದ್ರು. ಅದಕ್ಕೆ ಅವನು ನಮ್ಮನೇಲಿ ಟಿವಿ ವರ್ಕ್ ಆಗ್ತಿಲ್ಲ ಆಂಟಿ, ನಿಮ್ಮ ಮನೆ ಅಲ್ಲಿ ದೊಡ್ಡ ಟಿವಿ ನಿಮ್ದು, ಅದಕ್ಕೆ ನಿಮ್ಮ ನೋಡೋಣ ಅಂತ ಬಂದೆ ಅಂತ ಹೇಳಿದ. ಅವನು ಹೂ ಆಂಟಿ, ನಿಮ್ ಜೊತೆ ಡ್ಯಾನ್ಸ್ ಮಾಡೋಕೆ ಚಾನ್ಸ್ ಸಿಗುತ್ತಾ ಅಂತ ಬಂದೆ ಅಂದ. ಅದಕ್ಕೆ ನೀನು ಇನ್ನ ಚಿಕ್ಕವನೋ, ಇದೆಲ್ಲ ನೋಡ್ಬಾರ್ದು ಅಲ್ವಾ ಅಂತ ಆಂಟಿ, ಇದು ತಪ್ಪು ಅಲ್ವೇನೋ ಅಂದಳು. ರವೀಶ ಇದರಲ್ಲಿ ತಪ್ಪು ಏನಿಲ್ಲ ಆಂಟಿ, ನಮ್ಮ ಮನೆಯಲ್ಲಿ ಟಿವಿ ಹಾಕ್ದಾಗ ಹಾಡುಗಳು ಅಲ್ಲಿ ಬಂದಿದೆ, ಆಗ ನಾನು ತುಂಬಾ ಸಲ ಡ್ಯಾನ್ಸ್ ಮಾಡಿದ್ದೀನಿ ಆಂಟಿ ಅಂತ ಹೇಳಿದ. ರವೀಶ ಮಾತೆ ಸುನಂದಾ ಒಟ್ಟಿಗೆ ಡ್ಯಾನ್ಸ್ ಮಾಡಿದರು. 3 ಮತ್ತು 4 ಹಾಡುಗಳಿಗೆ ಡ್ಯಾನ್ಸ್ ಮಾಡಿ ಇಬ್ಬರು ಸುಸ್ತಾಗಿ ಹೋದರು. ಅವನು ಹೇಗಿತ್ತು ಆಂಟಿ ಅಂದ. ಅದಕ್ಕೆ ಅವಳು ಡ್ಯಾನ್ಸ್ ಅಂದ್ರೆ ಇದು ಕಣೋ, ನನ್ನ ಗಂಡ ಈ ತರಹ ಯಾವತ್ತೂ ನನ್ನ ಜೊತೆ ಡ್ಯಾನ್ಸ್ ಮಾಡಿಲ್ಲ, ಇನ್ನು ನಾನು ಕರೆದಾಗ ನೀನು ಬಂದು ಡ್ಯಾನ್ಸ್ ಮಾಡ್ಬೇಕು ಅಂದಳು. ಅವನು ಖುಷಿಯಿಂದ ಆಯಿತು ಆಂಟಿ ಅಂತ ಹೇಳಿದ. ಅವಳು ತಡೆ, ಊಟ ಮಾಡೋಣ ಆಮೇಲೆ ಮತ್ತೆ ನೃತ್ಯ ಮಾಡು ಅಂದಳು. ಇಬ್ಬರೂ ಕೈ ತೊಳೆದುಕೊಂಡು ಊಟ ಮಾಡಿದರು. ಆಮೇಲೆ ಮತ್ತೆ ಡ್ಯಾನ್ಸ್ ಮಾಡೋಣ ಅಂತ ಸೇರಿದರು. ಹಾಗೆ ಕೊನೆಗೆ ಅವಳು ಸುಸ್ತಾಗಿ ಮಲಗಿದಳು. ಇವನು ಸೀರೆ ಆಂಟಿ ನಾನು ಬರ್ತೀನಿ ಈಗ ಮತ್ತೆ ಸಿಗ್ತೀನಿ ಅಂತ ಹೇಳಿ ಹೋದ. ಈ ಸಂಬಂಧ ಹಾಗೆ ಮುಂದುವರಿತು. ಆಂಟಿಗೆ ಬೇಕಾದಾಗಲೆಲ್ಲ ರವೀಶನನ್ನು ಚೆನ್ನಾಗಿ ಉಪಯೋಗಿಸಿಕೊಂಡಳು.
ಅವನಿಗೆ ಬೇಕಾದಾಗ ಖರ್ಚಿಗೆ ಕಾಸು ಕೊಡುತ್ತಿದ್ದಳು. ಹೀಗಿರುವಾಗ ಅವನು ಹೇಗೆ ಓದುತ್ತಾನೆ? ಕಾಸು ಜೊತೆಗೆ ಡ್ಯಾನ್ಸ್ ಸಂಗಾತಿ 2 ಸಿಗುತ್ತಿತ್ತು. ಒಳ್ಳೆ ಸುಖ್ ಪುರುಷ ಅಲ್ವಾ? ಫ್ರೆಂಡ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನೂ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಯೇ ಬಿಟ್ಟು ಬೆಲ್ ಐಕಾನ್ ಒತ್ತಿ.